ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಸನ್ ಹುಡುಗಿ ವ್ಲಾಗ್ಸ್. ನನ್ನ ವಿಡಿಯೋನ ನೋಡಿದ್ಮೇಲೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಿಕಾಸ್ ನನ್ನ ಯಾವುದೇ ವಿಡಿಯೋ ಬಂದರೂ ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಏನಂದರೆ ಪಿತೃಪಕ್ಷ ಯಾಕೆ ಮಾಡಬೇಕು, ಅದರ ಅನುಕೂಲ ಏನು, ಯಾಕೆ ಮಾಡಲೇಬೇಕು ಅನ್ನೋದನ್ನ ಇವತ್ತು ನನ್ನ ಫ್ರೆಂಡ್ ವಿನುತಾ ಅನ್ನೋರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಓಕೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳದ್ನಲ್ಲ ಅವಾಗ್ಲೇನೆ, ನಾನು ಒಬ್ರನ್ನ ಕರ್ಕೊಂಡ್ ಬರ್ತೀನಿ, ನನ್ನ ಫ್ರೆಂಡ್ ಒಬ್ರನ್ನ ಅಂತ. ಇವರೇ ಅದು ವಿನುತಾ ಅಂತ ನನ್ನ ಫ್ರೆಂಡ್. ಇವಾಗ ಪಿತೃಪಕ್ಷದ ಬಗ್ಗೆ ಏನ್ ಕೇಳ್ಬೇಕು ಡೀಟೇಲ್ಸ್ ಅಂತ ಹೇಳ್ತಿದ್ನಲ್ಲ, ಅದನ್ನ ಇವ್ರ ಮೂಲಕ ನಾವು ತಿಳ್ಕೊಂತಾ ಇದೀವಿ. ಹಾಯ್ ಅಕ್ಕ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ ಬಗ್ಗೆ ನೀವು ಪರಿಚಯ ಮಾಡ್ಕೊಳ್ಳಿ ಇವ್ರಿಗೆ. ನನ್ನ ಹೆಸರು ವಿನುತಾ ಅಂತ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಪಿತೃಪಕ್ಷದ ಬಗ್ಗೆ ನನ್ನ ಫ್ರೆಂಡ್ ಕೇಳಿದಾಗ ನಾನು ಅದರಲ್ಲಿ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ ಕೊಟ್ಟರೆ ಕೆಲವೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ನನ್ನ ಫ್ರೆಂಡ್ ಇದಕ್ಕೆ ಯೂಟ್ಯೂಬ್ ಇದಕ್ಕೆ ಬಂದಿದ್ದೀನಿ. ನೀವ್ ಹೇಳೋ ಕೆಲವು ಇನ್ಫಾರ್ಮೇಶನ್ ಕೆಲವ್ರಿಗಾದ್ರೂ ನನ್ನ ವಿಡಿಯೋ ಮೂಲಕ ವ್ಯೂವರ್ಸ್ಗೆ ತಲುಪುತ್ತೆ. ಸೊ ನಾನು ಇವತ್ತು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಪಿತೃಪಕ್ಷದ ಬಗ್ಗೆ ಅಕ್ಕ. ಅಂದ್ರೆ ಪಿತೃಪಕ್ಷ ಅಂದ್ರೆ ಏನು, ಯಾಕೆ ಮಾಡ್ಬೇಕು ಪಿತೃಪಕ್ಷನ? ಇವತ್ತಿನ ಜನರೇಷನ್ ಅಲ್ಲಿ ನಮಗ್ ಗೊತ್ತಿರಾಗ ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಡ್ ಬಂದಿದ್ದಾರೆ, ನಾನ್ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಗೊತ್ತು. ಬಟ್ ಅದ್ರ ರೀಸನ್ ಏನು ಅಂತ ಗೊತ್ತಿಲ್ಲ, ಅದ್ರ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಪಿತೃಪಕ್ಷ ಅನ್ನೋದು ಇವಾಗ ಗೌರಿ ಹಬ್ಬ ಹೆಂಗೆ, ಗಣೇಶನ ಹಬ್ಬ ಹೆಂಗೆ, ವರಮಹಾಲಕ್ಷ್ಮಿ ಹೆಂಗೆ, ಅದಕ್ಕೆ ಆದ ಮಹತ್ವ ಇರುತ್ತೆ. ಅದಕ್ಕೆ ಆದ ಅವತ್ತೇ ಮಾಡ್ಬೇಕು, ಅವತ್ತೇ ಇದಿರುತ್ತೆ ಇದ್ರೆ ಹೇಳ್ತಾರೆ. ಆದ್ರೆ ಇವಾಗ ಪಿತೃಪಕ್ಷ ಅಂದ್ರೆ ಈ ಪೌರ್ಣಮಿಯಿಂದ ಈ ಅಮಾವಾಸ್ಯೆ ಒಳಗಡೆ 15 ದಿವಸದ ಅದ್ರಲ್ಲಿ ಮಾಡ್ತಾರೆ. ಪಿತೃಪಕ್ಷ ಏನು ಅಂತಂದ್ರೆ ಇವಾಗ ತಂದೆ ತಾಯಿ, ನಮ್ಮ ತಂದೆ ತಾಯಿ ಇವಾಗ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ಅತ್ತೆ ಮಾವ ಆಗಿರ್ಬೋದು, ಇಲ್ಲ ಅವ್ರ ಅತ್ತೆ ಮಾವ ಆಗಿರ್ಬೋದು, ಇವ್ರ ಅತ್ತೆ ಮಾವ ಆಗಿರ್ಬೋದು, ಇವರ ವಂಶ ಪರಂಪರೆಯಿಂದ ಏನ್ ಬಂದಿದ್ಯೋ ಅದನ್ನ ಪಿತೃಪಕ್ಷನ ಮಾಡ್ತಾರೆ. ಇನ್ನೊಂದೇನು ಅಂತಂದ್ರೆ ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಕೆಲವು ನಿಯಮಗಳಿರುತ್ತೆ. ಇವಾಗ ಏನ್ಬೇಕು ಮಾಡ್ಬೇಕು, ನಾವು ಮಾಡಿಲ್ಲ ಅಂದ್ರೆ ಆಗಲ್ವಾ? ನಮ್ಗಿಂತ ಅವ್ರ ಆಶೀರ್ವಾದ ನಮ್ಗೆ ಅಂತ ಬೇಕು. ಇವಾಗ ನಾವು ದೇವ್ರು ಎಷ್ಟು ಆಶೀರ್ವಾದ ಪಡ್ತಿದ್ವೋ ಅದಕ್ಕಿಂತ ಹೆಚ್ಚಷ್ಟು ಪಿತೃಪಕ್ಷ ಟೈಮಲ್ಲಿ ಹಿರಿಯರ ಆಶೀರ್ವಾದ ನಮ್ಗಿರ್ಬೇಕು. ಸಂಬಂಧ, ರಕ್ತ ಸಂಬಂಧ ಅನ್ನೋದು ಇವಾಗಿಂದ. ಇವಾಗ ತಂದೆ ತಾಯಿ ನೀವು ನೋಡ್ಕೊತಿರೋ, ನೀವು ಇರೋ ಗಂಟ ನಿಮ್ ತಂದೆ ತಾಯಿ ಅವ್ರು ಇರ್ಲಿ ಇಲ್ದೆ ಹೋಗ್ಲಿ, ಅವ್ರಿಗೆ ಏನ್ ಸಲ್ಲಿಸ್ಬೇಕು ಗೌರವ ಇದ್ ಮಾಡ್ತಿರೋ, ಇವಾಗ ಅವ್ರ ಅತ್ತೆ ಮಾವ ಹಾಕ್ದಾಗ ನಾವು ನಮ್ಮ ಅತ್ತೆ ಮಾವನ್ಗೆ ಹಾಕ್ಬೇಕು, ನಮ್ ಮಕ್ಳು ನಮಗ್ ಹಾಕ್ತಾರೆ. ಅವರು ಇವಾಗ ಪಿತೃಪಕ್ಷ ಅಂದ್ರೆ ಸ್ವರ್ಗದಲ್ಲಿ ಬಾಗ್ಲು ತೆಗ್ದಿರುತ್ತೆ 15 ದಿವಸ ಅಂತ ಹೇಳ್ತಾರೆ. ಹೌದು, 15 ದಿವಸ ತೆಗ್ದಿರುತ್ತೆ. ಈ 15 ದಿವಸದಲ್ಲೇ ಮಾಡ್ಬೇಕು ಅನ್ನೋದು ಇರುತ್ತೆ. ಇವಾಗ ಕೆಲವರು ಇದು ಗೌರಿ ಹಬ್ಬದಲ್ಲಿ ಮಾಡ್ತಾರೆ, ಕೆಲವರು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಹಿರೀಕರು ಯಾವಾಗ ಧೂಪ ಹಾಕೋ ಬಂದಿರ್ತಾರೋ ಆ ಹಿರೀಕರು ತನ್ನಿಂದ ಅವ್ರ ವಂಶ ಪರಂಪರೆಯಿಂದ ಬರ್ತಾ ಇರುತ್ತೆ. ಅವ್ರ ವಂಶ ಪರಂಪರೆ, ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಿರಿಯರ ಆಶೀರ್ವಾದ ನಮ್ಗೆ ಅಷ್ಟೇ ಮುಖ್ಯ. ಇವಾಗ ತಲಾಂತರದಿಂದ ಇವಾಗ ನಮ್ಗೆ ಅತ್ತೆ ಮಾವ ಇಲ್ಲ ಅಂತ ನಾವ್ ಅತ್ತೆ ಮಾವನ್ಗೆ ಹಾಕೋದು, ಆದ್ರೆ ಅವ್ರ ಅತ್ತೆ ಮಾವನ್ ನಾವ್ ಹಾಕಕ್ಕಾಗೋದಿಲ್ಲ. ಯಾರಿಗೆ ಅರ್ಥ ಆಗಿಲ್ಲ, ಇವಾಗ ನಮ್ಮ ಅತ್ತೆ ಮಾವನ್ಗೆ ನಾವ್ ಹಾಕ್ಬೋದು, ಅವ್ರ ಅತ್ತೆ ಮಾವನ್ಗೆ ನಮ್ಮ ಅತ್ತೆಯವ್ರ ಅತ್ತೆ ಮಾವನ್ಗೆ ಹಾಕಕ್ಕಾಗಲ್ಲ. ಅವ್ರು ನಾವು ನೋಡಿರಲ್ಲ. ಇವಾಗ ನಾವು ಜನರೇಷನ್ ಅಲ್ಲಿ ನಾವ್ ಏನ್ ನೋಡಿರ್ತೀವೋ, ನಾವ್ ಒಂದ್ ಮನೆ ಸೊಸೆಯಾಗಿ ಹೋಗ್ಬೋದು, ಇಲ್ಲ ಒಂದ್ ಮನೆ ಮಗಳಾಗಿರ್ಬೋದು. ತಂದೆ ತಾಯಿಗಾರಾಗ್ಲಿ ಅತ್ತೆ ಮಾವನ್ಗಾರ ಹಾಕಿದ್ರೆ ಅವ್ರ ಆಶೀರ್ವಾದ ನಮ್ಗೆ ದೇವ್ರ ಆಶೀರ್ವಾದಕ್ಕಿಂತ ಹೆಚ್ಚು. ಅಂದ್ರೆ ದೇವ್ರ ಆಶೀರ್ವಾದಕ್ಕಿಂತ ಹಿರಿಯರ್ ಪೂಜೆ ಮಾಡೋದೇ ಆ ಒಂದು ಶಕ್ತಿನೇ ಹೆಚ್ಚು ಅಂತ ಹೇಳ್ತೀರಾ? ಹೌದು. ಈ ಟೈಮ್ ಅಲ್ಲಿ ಈ 15 ದಿವಸದಲ್ಲಿ ಯಾವ್ದೇ ಇದು ಈ ವರ್ಷಕ್ಕೊಂದ್ಸಲ ಬರೋಂಥದ್ರಲ್ಲಿ ಈ ಪಿತೃಪಕ್ಷ ನೀವ್ ಯಾವ್ದೇ ತಿಂಗಳು ಹಾಕಿ ಅಂದ್ರೆ ಈಗ ಕೆಲವರು ಅವ್ರ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬದಲ್ಲಿ ನಡೆಸಿರ್ತಾರೆ, ಆಯುಧ ಪೂಜೆ ನಡೆಸಿರ್ತಾರೆ, ಮಾಲಯ ಅಮಾವಾಸ್ಯೆ ನಡೆಸಿರ್ತಾರೆ. ಈಗ ಪೌರ್ಣಮಿಯಿಂದ ಅಮಾವಾಸ್ಯೆ 15 ದಿವಸದ ಒಳಗಡೆನು ಪ್ರತಿದಿನನು ನಡೆಸ್ತಾ ಇರ್ತಾರೆ. ಅವರಲ್ಲಿ ಯಾವಾಗ ಅವ್ರು ನಡೆಸ್ಕೊ ಬಂದಿರ್ತಾರೆ ರೂಢಿನ, ಆ ರೂಢಿ ಮಾಡೋದ್ರಿಂದ ನಿಮ್ಗೆ ತುಂಬಾ ಒಳ್ಳೇದು. ಯಾಕೆ ಹೇಳ್ತೀನಿ ಅಂತಂದ್ರೆ ನಾಳೆ ದಿವಸ ನಮ್ಮ ಮಕ್ಳು ನಮ್ಗ್ ಹಾಕಿಲ್ಲ ಅಂದಾಗ ನಾವು ಅಲಿಯೋದು ಇದಲ್ಲ. ಭಗವಂತ ಎಲ್ಲಾರ್ನು ಬಿಡ್ತಾನಂತೆ. ನನಗ್ ತಿಳ್ಮಟ್ಟಿ ಹೇಳಿರೋದು ನಮ್ಮ ಅಜ್ಜಿ, ಇದು ನನಗೆ ಕಥೆ ಹೇಳಿರೋದು. ಭಗವಂತ ಎಲ್ಲಾರ್ನು ಬಿಡ್ತಾನಂತೆ ವರ್ಷಕ್ಕೊಂದ್ಸಲ. ಯಾರ್ಯಾರ ಮನೇಲಿ ಯಾವತ್ ಆಗ್ತಾನೆ ಅಂತ ಗೊತ್ತಿರುತ್ತೆ. ಅವತ್ತು ಹೋಗ್ಬಾ ಅಂತ ಸ್ವರ್ಗದ ಬಾಗ್ಲು ತೆಗ್ದಿರ್ತಾರಂತೆ. ಅವತ್ತು ನಿಮ್ ಮನೇಲಿ ನೀವ್ ಅನ್ನ ನೀರು ಏನು ಇಟ್ಟಿಲ್ಲ ಅಂದಾಗ ಅವ್ರು ಬೇಜಾರ್ ಮಾಡ್ಕೊಂಡು ಇನ್ನೊಬ್ರು ಹೋಗೋರು ಅವ್ರನ್ನ ಇದ್ ಮಾಡ್ತಾರಂತೆ.
ಇನ್ನೊಬ್ರನ್ನ ಹೋಗೋರು ನಿಮ್ ಮನೇಲಿ ನಿನ್ಗೆ ಹಾಕೋಕೆ ಯಾರು ಗತಿ ಇಲ್ಲ, ನಿನ್ಗೆ ಯಾರು ಇಲ್ಲ, ನೀನ್ ಇಲ್ಲೇ ಇರು ನಾವ್ ಹೋಗ್ ಬರ್ತೀನಿ ಅಂತ ಅವ್ರು ಖುಷಿಯಾಗಿ ಹೋಗಿ ಮನೆಗೆ ಹೋಗಿ ಇದ್ ಮಾಡ್ಕೊಂಡ್ ತಿಂದು ಆಶೀರ್ವಾದ ಮಾಡಿ ಬರ್ತಾರೆ. ಅದಕ್ಕೋಸ್ಕರ ಪಿತೃಪಕ್ಷ ನಾವು ಯಾವ್ದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು. ಇವಾಗ ಪಿತೃಪಕ್ಷ ಯಾಕೆ ಮಾಡ್ತಾರೆ ಅಂತಂದ್ರೆ, ಇವಾಗ ಅವರು ಹೋಗಿ ತಿಂಡಿ ಬಿಟ್ಟಿರಂತಾನೆ ಎತ್ತಿತಾರೆ, ಅವರು ಸ್ವರ್ಗದ ಬಾಕ್ಲು ತೆಗೆದಿರುತ್ತೆ, ಎಲ್ಲಾರ್ಗು ಹೊಟ್ಟೆ ಹಸಿವು ಇದ್ದೇ ಇರುತ್ತೆ. ಮನುಷ್ಯ ಅಂದ್ಮೇಲೆ ಎಲ್ಲರಿಗೂ ಹೊಟ್ಟೆ ಹಸಿವು ಇರುತ್ತೆ, ವಯಸ್ಸಾದವ್ರಿಗೂ ಇರುತ್ತೆ, ವಯಸ್ಸಿರೋರ್ಗು ಇರುತ್ತೆ, ಅರ್ಧ ಜೀವನದಲ್ಲಿ ಹೋಗಿರೋಂತ ವ್ಯಕ್ತಿಗಳಿಗೂ ಇರುತ್ತೆ. ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು, ಪ್ರಪಂಚದಲ್ಲಿ ಒಂದೇ ಜೀವ ಎಲ್ಲರಿಗೂ. ಇದ್ರಿಂದ ಅವರು ಬಿಟ್ಟೋಗಿ ಅಂತನ್ನ ಎಸಿತಾರೆ. ಕೆಲವರು ಆ ಎಡೆಯನ್ನ ತಿನ್ನಲ್ಲ, ಎಲ್ಲ ಒಂದ್ ತುತ್ತು ಬಾಯಿಗೆ ಇಟ್ಕೊಂಡು ಮಿಕ್ಕಿದೆಲ್ಲ ತಗೊಂಡೋಗಿ ಈಚೆಗಡೆ ಎಸ್ತಿರ್ತಾರೆ. ಆ ಎಸಿ ಅಂತದ್ನ ಮತ್ತೆ ಕೆಲವರು ತಗೊಂಡೋಗಿ ಕಾಗೆಗೆ ಅಂತ ಮೇಲಿರ್ತಾರೆ. ಆ ಎಸಿ ಅಂತದ್ನ ಅದನ್ನ ಇಡೋ ಅಂತದ್ರಲ್ಲಿ ಅವ್ರು ಬಂದು ತಿಂದು ತೃಪ್ತಿ ಪಡ್ತಾರೆ. ಅವ್ರು ಬಂದು ತಿಂದು ತೃಪ್ತಿ ಪಟ್ಟಿ ಯಾವ ಮನೆಯಿಂದ ನಮ್ಗೆ ಅನ್ನ ಹಾಕಿರ್ತಾರೋ ಅವ್ರ ಮನೆ ಒಳ್ಳೇದಾಗ್ಲಿ, ಉದ್ಧಾರ ಆಗ್ಲಿ, ಅವ್ರ ಮಕ್ಕಳು ಮರಿ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅನ್ನೋ ಆಶೀರ್ವದಿಸ್ತಾರೆ. ಅವ್ರು ಇನ್ನೊಂದು ಏನು ಅಂತಂದ್ರೆ, ಮನುಷ್ಯ ರೂಪದಲ್ಲಿ ಬರ್ತಾರೆ ಅನ್ನೋದ್ಕಿಂತ ಕಾಗೆ ರೂಪದಲ್ಲಿ ಬರ್ತಾರೆ ಅಂತ ನಾನ್ ಕೇಳ್ಪಟ್ಟಿದ್ದೀನಿ. ಇವಾಗ ಯಾರೇ ಮಾಡಿದ್ರು ಇದ್ ನೋಡಿ, ಸಂಜೆ ನೈಟ್ ಟೈಮ್ ಅಲ್ಲಿ ಕಾಗೆಗಳು ಇರೋದಿಲ್ಲ, ಬೆಳಿಗ್ಗೆ ಟೈಮ್ ಮಾಡೋರು, ಮಧ್ಯಾಹ್ನ ಟೈಮ್ ಮಾಡೋರು, ಸಂಜೆ ಬೇಗ ಮಾಡಿ ಇಡೋಂತ ಟೈಮಲ್ಲಿ ಅವ್ರ ಆಶೀರ್ವಾದ ಇತ್ತು ಅಂದ್ರೆ ಇಟ್ಬಿಟ್ಟು ಬಂದಾಗ್ಲೇ ಕಾಗೆ ಬಂದ್ಬಿಡುತ್ತೆ. ಅವ್ರು ಇಡಕ್ ಮುಂಚೆನು ಅವ್ರ ಮನೇಲಿ ಪಕ್ಷ ಮಾಡ್ತಾ ಇದೀವಿ, ನಾವ್ ಇದನ್ನ ಅಡಿಗೆ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲೇನೆ ಕಾಗೆ ಕೂಗ್ತಾ ಇರುತ್ತೆ. ಅವ್ರ ರೂಪದಲ್ಲೇ ಭಗವಂತ ಅವ್ರನ್ನ ಕಳಿಸ್ಕೊಟ್ಟಿರ್ತಾನೆ. ಇದಿಷ್ಟು ನನಗೆ ಗೊತ್ತಿದೆ, ನಾನು ಅದಕ್ಕೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಕ್ಕ ಎಷ್ಟು ತಿಳ್ಕೊಂಡಿದಾರೋ, ಅವ್ರ ಅಜ್ಜಿ ಇವ್ರಿಗೆ ಏನ್ ಕತೆ ಹೇಳಿದಾರೋ ಅದನ್ನ ನಾನ್ ಕೇಳಿದೆ. ಇವಾಗ ನನ್ ಮೂಲಕ ವಿಡಿಯೋ ಮೂಲಕ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋರ್ಗೆ ಯೂಸ್ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಪಿತೃಪಕ್ಷ ಯಾಕೆ ಮಾಡ್ಬೇಕು, ನಾವ್ ಯಾಕೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋ ಕಾರಣ ಏನಂದ್ರೆ, ಇವಾಗ ಕೆಲವರಲ್ಲಿ ಅಭಿವೃದ್ಧಿ ಬಂದವರು ಇವಾಗ ಎಷ್ಟು ದೇವ್ರನ್ನ ನಾವ್ ಬೇಡ್ತೀವಿ, ಎಷ್ಟು ದೇವ್ರನ್ನ ಇದ್ ಮಾಡ್ತೀವಿ, ನಮಗೂ ನಮ್ಮ ಮಕ್ಳಿಗೂ ಆಶೀರ್ವಾದ ಬೇಕು ಅಂದ್ರೆ ಹಿರಿಕರ ಆಶೀರ್ವಾದ ನೀಡ್ಬೇಕು, ದೇವರ ಆಶೀರ್ವಾದ ನೀಡ್ಬೇಕು. ಇವೆರಡು ಇದ್ರೇನೆ ನಾವು ಮುಂದಿನಲ್ಲಿ ಏನೇ ಯಶಸ್ಸು ಬಂದ್ರು ಮುಂದೆ ಮೆಟ್ಲಕ್ಕೆ ಸಾಧ್ಯ. ನಾವು ಯಾಕೆ ಮಾಡ್ಬೇಕು, ಅಯ್ಯೋ ನಮ್ಗೆ ಏನ್ ಮಾಡಿದ್ದಾರೆ, ಅವರು ಏನ್ ಹಣ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ನಮ್ಗೆ ಏನ್ ಕೊಟ್ಟಿದ್ದಾರೆ, ನಾವ್ ಏನ್ ಕೊಟ್ಟವ್ರೆ ಅಂತ ಮಾಡ್ಬೇಕು, ನಮ್ಗೇನು ಇಲ್ದೆ ನಾವ್ ಯಾಕೆ ಅವ್ರಿಗೆ ಎಡೆ ಹಾಕ್ಬೇಕು, ಅದಕ್ ಬೇರೆ ನಾವ್ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು ಅಂತ ಇದ್ದಾರೆ. ಆದ್ರೆ ನಾನ್ ಹೇಳೋದೇನು ಅಂತಂದ್ರೆ, ಅವ್ರು ಇಂಥ ಭ್ರಷ್ಟಂತಾನೆ ಭೋಜನ ಹಾಕು, ನನ್ಗೆ ಇಂಥದೇ ಮಾಡಿಕು ಅಂತದೇ ಮಾಡಿಕು ಅಂತ ಅವ್ರು ಕೇಳಲ್ಲ. ನಾವ್ ಇವತ್ತು ನಮ್ ಮಕ್ಳನ್ನ ನಾವ್ ಏನ್ ಕಲಿಸ್ಕೊಂಡ್ ಬಂದಿರ್ತೀವೋ, ನಮಗೂ ಸಹಿತ ನಾವ್ ಸತ್ತಾಗ ನಮ್ ಮಕ್ಳು ನಮಗ್ ಆಗ್ತಾರೆ. ಇವತ್ತು ಅವ್ರ ಏನು ಇವಾಗ ನಾವ್ ಹಿರಿಕರಿಗೆ ಆಗ್ದೇನೆ ಅವ್ರ ಎಷ್ಟು ಓಡಾಡ್ಕೊಂಡು ಇದ್ ಮಾಡ್ಕೊಂಡು ಅವ್ರ ಎಷ್ಟು ಉಸೂರ್ ಅಂತಾರೋ, ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಮೆಟ್ಲಕ್ಕ ಸಾಧ್ಯನೇ ಇಲ್ಲ. ಪಿತೃಪಕ್ಷ ಅಷ್ಟು ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಮನೆ ಇವತ್ತು ನಾವೊಂದು ಇದು ಹೋಗ್ಬೇಕಂದ್ರೆ, ಒಂದ್ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಒಂದ್ ಪೂಜೆ ಸಾಮಾನ್ ಎಲ್ಲ ತಗೊಂಡ್ ಹೋಗ್ತೀವಿ, ದೇವಸ್ಥಾನ ಪೂಜೆ ಮಾಡ್ತೀವಿ. ಆದ್ರೆ ನಾವ್ ಹಿರಿಕರು ಪೂಜೆ ವರ್ಷಕ್ಕೆಲ್ಲ ನೀವು ಹೋಗೋ ಅಂದ್ರು ವಾರಕ್ಕೆ ಒಂದ್ ದಿವಸನಾದ್ರು ತಗೊಂಡ್ ಹೋಗ್ತೀವಿ, ಮಾಡ್ಕೊಂಡ್ ಬರ್ತಾನೆ ಇರ್ತೀವಿ. ಆದ್ರೆ ಇದು ವರ್ಷದಲ್ಲಿ ಒಂದು ದಿನ ಬರುವಂತದ್ದು. ವರ್ಷದಲ್ಲಿ ಒಂದು ದಿನ, ಇವಾಗ ವರ್ಷದಲ್ಲಿ ನಾನು ಒಂದೇ ದಿನ ಮಾಡಿದೀನಿ, ವರ್ಷ ಫುಲ್ ನಾವ್ ಮಾಡ್ಬೇಕು ಅನ್ನೋದೇನು ಇಲ್ಲ. ನಾವ್ ವರ್ಷಕ್ಕೆ ಒಂದು ದಿನ ಮಾಡೋ ಅಂತ ಕಾರ್ಯನೇ ಇದು ಪಿತೃಪಕ್ಷ. ಬೇರೆಯವ್ರಿಗೆ ನಮ್ಗೆ ನಮ್ಮ ಮಕ್ಕಳನ್ನ ಕಾಯೋ ಆಶೀರ್ವಾದ ನಮ್ಗೆ ಬೇಕು ಅಂದ್ರೆ, ನಿಮ್ ತಂದೆ ತಾಯಿನ ನೆನ್ಸ್ಕೊಳ್ಳಿ, ನಿಮ್ ಅತ್ತೆ ಮಾವನ್ನ ನೆನ್ಸ್ಕೊಳ್ಳಿ. ಅವ್ರು ನಿಮ್ಗೆ ಏನ್ ಹಣ ಆಸ್ತಿ ಹೋದ್ರೆ ಏನು ಕೊಟ್ಟಿಲ್ಲ ಅಂದ್ರು, ನಿಮ್ಗೆ ಏನೇ ಅವ್ರು ಇದ್ ಮಾಡಿದ್ರು ಅವ್ರ ಕರ್ಮದಲ್ಲಿ ಅವ್ರು ಅನುಭವಿಸ್ತಿರ್ತಾರೆ. ಆದ್ರೆ ನಮ್ಮ ಮಾಡೋ ಕರ್ತವ್ಯನ ನಾವ್ ಮಾಡಿದ್ರೆ ನಾವು ಮುಂದೆ ನಮ್ಮ ಮಕ್ಕಳು ನಾವು ಚೆನ್ನಾಗಿರ್ತೀವಿ. ಮುಂದೆ ನಾವು ಯಶಸ್ವಿಯಾಗಿ ಮುಂದೆ ಜೀವನ ಸಾಗಿಸಕ್ಕೆ ಅದು ಸಾಧ್ಯ. ನೀವು ಏನೇ ಇದ್ ಮಾಡಿದ್ರು, ಅಂಬ್ಲಿ ಕುಡಿಲಿ ಗಂಜಿ ಕುಡಿಲಿ, ಮಕ್ಳಿಗೆ ಕಲಿಸ್ಕೊಡ್ಬೇಕಾಗಿರೋದು ಪಿತೃಪಕ್ಷದಲ್ಲಿ ಎಡೆ ಹಾಕುವಂತ ಇದು ವಿಷಯ. ಅವರು ಇವಾಗ ಕೆಲವರು ಸ್ವೀಟ್ ಮಾಡ್ತಾರೆ, ಕೆಲವರು ನಾನ್ ವೆಜ್ ಮಾಡ್ತಾರೆ. ಸ್ವೀಟ್ ಮಾಡೋ ಕಡೆನು ನಾನ್ ವೆಜ್ ಮಾಡ್ತಾರೆ. ಈಗ ನಾನ್ ವೆಜ್ ನಿಮ್ ಕೈಲಿ ಮಾಡಕ್ ಆಗಿಲ್ಲ ಅಂದ್ರು, ನಿಮ್ ಮನೆ ಅಳ್ತದ ನೀವ್ ಯಾರಿಗೂ ಊಟ ಕರ್ದೆ ಹಾಕಕ್ ಆಗಿಲ್ಲ ಅಂದ್ರು, ನಿಮ್ ಮನೇಲಿ ನೀವ್ ಏನ್ ಅಡಿಗೆ ಮಾಡ್ತೀರೋ ಆ ಅಡಿಗೆ ಮಾಡಿರೋಂತಾನೆ ಅವ್ರ ಹೆಸರು ಹೇಳ್ಬಿಟ್ಟು ಇಟ್ಟಿ ಧೂಪ ಹಾಕಿ ಪೂಜೆ ಮಾಡಿ, ಅವ್ರ ಹೆಸರು ಹೇಳ್ಕೊಂಡು ನೀವ್ ಒಂದು ಧೂಪದಿಂದನೇ ಎಲ್ಲ ಮಾಡ್ಬೇಕು. ನೀವ್ ಮೊಸರನ್ನ ಬೇಕಾದ್ರೆ ಕಲಸಿಟ್ಟಿ ಅವ್ರಿಗೆ ಇದ್ ಮಾಡಿದ್ರು ಅವ್ರ ಆಶೀರ್ವಾದ ನಿಮ್ ಖಂಡಿತ ಇರುತ್ತೆ. ಯಾವ್ದೇ ತಾಯಿ ಆಗ್ಲಿ, ತಂದೆ ಆಗ್ಲಿ, ಅತ್ತೆ ಆಗ್ಲಿ, ಮಾವ ಆಗ್ಲಿ
ಮಕ್ಳಿಗೆ ಸೊಸೆಂದಿರ್ಗೆ ಹೆಣ್ಮಕ್ಳಿಗೆ ಅಳಿಂದಿರ್ಗೆ ಮೊಮ್ಮಕ್ಳಿಗೆ ಯಾರು ಕೆಟ್ಟದ್ ಬಯಸ್ತಾರೆ. ಅಕ್ಕ ಇನ್ನೊಂದ್ ಪ್ರಶ್ನೆ ಏನು ಅಂತ ಅಂದ್ರೆ, ಹಿರಿಯರು ಬರ್ತಾರೆ ಅಂತಾರೆ ಪಿತೃಪಕ್ಷದಲ್ಲಿ, ನಾವು ಹಾಕಿದ ಎಡೆನ ಊಟ ಮಾಡ್ತಾರೆ, ಹೌದು ಅದು ಹಿರಿಯರು ನಿಜವಾಗ್ಲೂ ಬರ್ತಾರ? ಅದು ಹೆಂಗೆ ನಾವು ಕಂಡಿಡಿಯೋದು? ನನ್ಗೆ ಅದು ತುಂಬಾ ಒಂಥರ ಆಶ್ಚರ್ಯ ಅನ್ಸುತ್ತೆ. ನಿಜ ಬರ್ತಾರಾ? ಹಿರಿಯರು ಬಂದೇ ಬರ್ತಾರಾ? ಖಂಡಿತವಾಗ್ಲೂ ಹಿರಿಯರು ಬರ್ತಾರೆ. ನಾವು ಏನಕ್ಕೆ ಅಂತ ಅಂದಾಗ ಹಿರಿಯರ್ ಪೂಜೆ ಮಾಡಿದಾಗ ನಾವು ಇಷ್ಟು ಅಷ್ಟು ಅಂತ ಎಡೆ ಲೆಕ್ಕ ಮಾಡಿ ಹಾಕೋದಿಲ್ಲ. ಹೌದು, ನಾವು ಅಷ್ಟು ಎಡೆನ ನಾವು ಆ ಟೈಮಲ್ಲಿ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇರ್ತೀವಿ. ಯಾಕಂತಂದ್ರೆ ನಾವು ಮಿಕ್ಕಿದ ಟೈಮಲ್ಲಿ ನಾವು ಬಗ್ಸೋ ಟೈಮು, ಮಾಮೂಲಿ ಅಡಿಗೆ ಮಾಡೋ ಟೈಮಲ್ಲಿ ಇದ್ರು ಸಹಿತ ಎಡೆ ಹಾಕೋ ಟೈಮಲ್ಲಿ ತುಂಬಾ ಯಾವ್ದ್ ಹಾಕ್ತಿವೋ ಯಾವ್ದ್ ಬಿಡ್ತೀವೋ ಏನ್ ಮಾಡ್ತೀವಿ ಅನ್ನೋ ಗಾಬರಿ ಇರ್ತೀವಿ. ಹೌದು, ನಾವ್ ಹಾಕ್ಬೇಕಾದ್ರೆ ನಾವು ಲೆಕ್ಕ ಮಾಡ್ಕೊಂಡೆ ಹಾಕಲ್ಲ. ನಾವ್ ಹಾಕಿರೋದ್ರಲ್ಲಿ ಖಂಡಿತವಾಗ್ಲೂ ಅವ್ರು ಬಂದು ಅವರು ತಿಂದು ಹೋಗಿರ್ತಾರೆ. ಕೆಲವರಲ್ಲಿ ಇನ್ನೊಂದ್ ಏನು ಅಂತಂದ್ರೆ ಇದನ್ನೇ ಕಂಡಿಡಿಬೇಕು ಅಂದ್ಬಿಟ್ಟು ನೀರ್ ಒಂದ್ ಚೊಂಬಲ್ಲಿ ಇಟ್ಟಿದ್ರು, ಫುಲ್ಲು ಚೊಂಬು ತುಂಬೋ ಗಂಟ ನೀರ್ ತುಂಬಾ ತುಳುಕೋ ಗಂಟ ನೀರ್ ಇಟ್ಟಿದ್ರು. ಇಟ್ಟಿದಾಗ ಆ ಚೊಂಬಲ್ಲಿ ತಳ ಮೇಲ್ಗಡೆ ತಳ ಬರುತ್ತೆ, ಆ ತಳದ ಗಂಟ ನೀರ್ ಖಾಲಿ ಆಗಿತ್ತು. ಆ ಕಂಠ ಅಂತ ಹೇಳ್ತಾರೆ, ಆ ಕಂಠ ತಳದ್ ಕಂಠದ ಗಂಟ ನೀರ್ ಖಾಲಿ ಆಗಿತ್ತು ಅಂತ ಹೇಳಿದ್ರು. ಆಮೇಲೆ ಇನ್ನೊಂದ್ ಎಕ್ಸಾಂಪಲ್ ಏನು ಅಂದ್ರೆ ನನ್ನ ಸೈಡಲ್ಲಿ ಮಕ್ಕಳಲ್ಲಿ ಒಂದು ದಿವಸ ಹಿಂಗೆ ಎಡೆ ಇಟ್ಟು ಹೋಗಿದ್ದಾರೆ ಹೊರಗಡೆ, ಮಗು ಮಲಗಿದೆ. ಆ ಮಗುನ ಎಬ್ಬಿಸಿಲ್ಲ ಅವರು, ಮಗು ಮಲಗಿದೆಯಲ್ಲ ಅಂತ ರೂಮ್ ಬಾಕ್ಲ್ ಹಾಕಿ ಹೊರಟಿದ್ದಾರೆ. ಈಚೆಗಡೆ ನೀರ್ ತಗೊಂಡು ಚೊಂಬ್ ತಗೊಂಡು ಹೋಗಿದ್ದಾರೆ. ಮತ್ತೆ ಇವಾಗ ಎಡೆ ಎಲ್ಲ ಹಾಕಿ ಪೂಜೆ ಮಾಡಿ ಈಚೆ ಬಾಕ್ಲ್ ಹಾಕ್ದಾಗ, ಈಚೆ ಬಾಕ್ಲ್ ಹಾಕ್ಬೇಕಾದ್ರೆ ಕಿಟಕಿ ಸಮೇತ ಗಾಳಿ ಬೆಳಕು ಆ ಟೈಮಲ್ಲಿ ಯಾವ್ದು ಒಳಗಡೆ ಬರ್ಬಾರ್ದು. ಹೌದು, ಆ ಟೈಮಲ್ಲಿ ಯಾವ್ದು ಒಳಗಡೆ ಬರ್ಬಾರ್ದು ಅಂತ ಎಲ್ಲಾ ವಿಂಡೋಸ್ ಎಲ್ಲಾ ಕಿಟಕಿ ಎಲ್ಲಾ ಕ್ಲೋಸ್, ಬಾಕ್ಲನ್ನು ಕ್ಲೋಸ್ ಮಾಡ್ತಾರೆ. ಆದ್ಮೇಲೆ ತಿರ್ಗಾ ಮತ್ತೆ ಬಂದು ನೀರ್ ಚಿಮುಕ್ಸ್ಬಿಟ್ಟು ಬಾಕ್ಲ್ ಇದ್ ಮಾಡಿ ಬಾಕ್ಲ್ ಕಟ್ಬಿಟ್ಟು 3 ಸಲ ಡೋರ್ನ ತಗದಿ ಬರ್ತಾರೆ. ಹೌದು, ಬಂದು ಪೂಜೆ ಮಾಡಕ್ಕೆ ಅಂತ ಬರ್ತಾರೆ. ಮಗು ಮಲ್ಲಿಗೆ ಇದೆ. ಇಲ್ಲಿ ಪೂಜೆ ಮಾಡಿ ಹೋದ್ಮೇಲೆ ಮಗು ಇಷ್ಟೊತ್ತಾದ್ರೂ ಎದ್ದಿಲ್ಲ ಅಂತ ನೋಡ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಎಬ್ಸನ, ಮಗುನ್ ಹೆಂಗೆ ಶಾಲ್ ಹಾಕಿ ಮಲಗಿಸ್ಬಿಟ್ಟು ಹೋಗಿದ್ದಲ್ವ ಹಂಗೆ ಮಲಗಿದ ಮಗುನ ಎಬ್ಸನ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನೋಡಿದ್ರೆ ಆ ಮಗು ಡೆತ್ ಆಗಿದೆ. ಆ ಮಗು ಡೆತ್ ಆಗಿದೆ. ಯಾಕೆ ಅಂತಂದ್ರೆ ಪಿತೃಪಕ್ಷ ಟೈಮಲ್ಲಿ ಯಾವುದೇ ನರಮನುಷ್ಯರು ಯಾರು ಇರ್ಬಾರ್ದು, ಅಂದ್ರೆ ಅವ್ರ ಉಸಿರು ಕೂಡ ತಾಕ್ಬಾರ್ದು. ಭಗವಂತ ಅವ್ರನ್ನ ಕಳಿಸ್ದಾಗ ಒಬ್ರು ಸಹಿತ ಒಬ್ರು ಉಸಿರುನು ಅವ್ರಿಗೆ ತಾಕ್ಬರಂಗೆ ಅದನ್ನ ಹೋಗಿ ನೀವು ಈ ಕಾರ್ಯ ಮಾಡ್ಬಿಟ್ಟು ಬನ್ನಿ ಅಂತ ಅವ್ರಿಗೆ ಹೇಳಿರ್ತಾರೆ. ಅದರಿಂದ ಪಿತೃಪಕ್ಷನ ಅವ್ರ ಮನೆಗಳಲ್ಲಿ ಮಾಡ್ತಾರೆ. ಇದು ಮತ್ತೆ ಇನ್ನೇನು ಅಂದ್ರೆ ಅಕ್ಕ, ಪಿತೃಪಕ್ಷದ ದಿನ ನಾವು ಯಾವ ತಪ್ಪನ್ನ ಮಾಡಬಾರ್ದು? ಪಿತೃಪಕ್ಷದ ದಿನ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿ ಬಾಕ್ಲ ತೊಳೆದು ನೀರು, ಕೆಲವರು ರಂಗೋಲಿ ಹಾಕ್ತಾರೆ. ರಂಗೋಲಿ ಹಾಕ್ಬಾರ್ದು. ಯಾಕೆ? ಅದು ಜಸ್ಟ್ ಪೌಡರ್ ಅಲ್ವಾ? ಪೌಡರ್ ಅಂತ ಹೇಳ್ತೀವಿ. ರಂಗೋಲಿ ಬಂದು ಲಕ್ಷ್ಮೀ ಸ್ವರೂಪ. ನಾವು ದಿನ ಎಲ್ಲ ಹಾಕ್ತಿವಿ, ವರ್ಷ ಎಲ್ಲ ಹಾಕ್ತಿವಿ. ಅವತ್ತಿನ ದಿವಸ ಹಿರಿಯರು ಮಾಡಿರೋಂಥದ್ದು ರಂಗೋಲಿ ಹಾಕಂಗಿಲ್ಲ. ಅದೇ ಮನೇಲಿ ಪಕ್ಷ ಕಾರ್ಯ ಮಾಡ್ಬೇಕಾದ್ರೆ ಬಾಕ್ಲಲ್ಲಿ ರಂಗೋಲಿ ಹಾಕ್ಬಾರ್ದು. ಆಗಿನ ಕಾಲ, ಇವಾಗ ನಾವೇನಪ್ಪ ಈ ಜನರೇಷನ್ ಅಲ್ಲಿ ಅವೆಲ್ಲ ನಡೆಯಲ್ಲ, ಅವೆಲ್ಲ ಇದ್ ಮಾಡಲ್ಲ. ಆಗಿನ ಕಾಲದಲ್ಲಿ ಸಗಣಿನೆಲ್ಲ ಹಾಕಿ ರಂಗೋಲಿ ಬಿಡಿಸೋರು ಅವಾಗಿಂದ. ಅವಾಗಿನಲ್ಲೂ ಅಷ್ಟೇ ಪಿತೃಪಕ್ಷ ಟೈಮಲ್ಲಿ ಮನೆ ಬಾಕ್ಲು ಸಗಣಿ ಸಾರಿಸೋದು ಸಮೇತ ರಂಗೋಲಿ ಹಾಕ್ತಾ ಇರ್ಲಿಲ್ಲ. ಆದ್ರಿಂದ ಆಮೇಲೆ ಕೆಲವರು ಹೊಸ್ಲು ತೊಳಿತಾರೆ, ಹೊಸ್ಲು ತೊಳೆದಿ ಕುಂಕುಮ ಇಟ್ಟಾದ್ಮೇಲೆ ಹೊಸ್ಲು ಮೇಲೆ ರಂಗೋಲಿ ಬಿಡ್ತಾರೆ. ಆ ರಂಗೋಲಿ ಬಿಡಬಾರ್ದು. ಬೇಕಾದ್ರೆ ದೇವ್ರ ಮನೆ ಬಾಕ್ಲು ಹಾಕಿರ್ಬೇಕು. ನಾವ್ ಪೂಜೆ ಮಾಡ್ಬೇಕಾದ್ರೆ ಈ ಬಿಡು ಎರಡು ಒಂದೇ ಸಲ ಪೂಜೆ ಮಾಡೋಣ, ಒಟ್ಟಿಗೆ ಮಾಡೋಣ, ಇನ್ನೇನು ಟೈಮ್ ಆಯ್ತು, ದೇವ್ರ ಮನೆದೇನು ಇವಾಗ ಒಂದ್ಸಲ ಮಾಡ್ಬೇಕು, ತಿರ್ಗಾ ಆಮೇಲೆ ಒಂದ್ಸಲ ಮಾಡ್ಬೇಕು ಅನ್ಬಾರ್ದು. ದೇವ್ರ ಮನೆ ಪೂಜೆ ಮಾಡೋದು ಮಾಮೂಲಿಯಾಗಿ ಮಾಡ್ಬಿಡ್ಬೇಕು. ಅದಾದ್ಮೇಲೆ ಪಿತೃಪಕ್ಷಕ್ಕೆ ಎಡೆ ಇಕ್ಕಿ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಮನೆ ಪೂಜೆ ಮಾಡಬಾರ್ದು. ದೇವ್ರ ಪೂಜೆ ಮಾಡಿ ಪಿತೃಪಕ್ಷ ಪೂಜೆ ಮಾಡಂಗಿಲ್ಲ, ಪಿತೃಪಕ್ಷ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಂಗಿಲ್ಲ. ಆಮೇಲೆ ಬಂದು ತಿರ್ಗಾ ಮತ್ತೆ ಇವಾಗ ತಿಂಡಿ ಎಲ್ಲ ಹೊರಗಡೆಯಿಂದ ತರ್ತಾರೆ. ಹೌದು, ಇವಾಗಿನೆಲ್ಲ ಹೊರಗಡೆ ಇದ್ದು ರೆಡಿಮೇಡ್ ತಿಂಡಿ ತರ ಮಾಡ್ತಾರೆ. ಆದಷ್ಟು ನಮ್ಮ ಮನೇಲಿ ನಾವು ಸ್ನಾನ ಮಾಡಿ ಸ್ವಚ್ಛತೆಯಿಂದ, ಅದಕ್ಕೆ ನಾನು ಹೇಳೋದು, ಯಾಕೆ ಪಿತೃಪಕ್ಷ ಮಾಡಿದ್ರೆ ಕೆಲವ್ರಿಗೆಲ್ಲ ಆಗಲ್ಲ, ಕಷ್ಟ ಬರುತ್ತೆ, ಅರ್ಥ ಬರುತ್ತೆ. ನಿಯಮ, ಶ್ರದ್ಧೆ, ಭಕ್ತಿ ಈ ಮೂರು ಇರ್ಬೇಕು. ಈ ಮೂರು ಇರೋದ್ರಿಂದ ಮನೆಯಲ್ಲ ಸ್ನಾನ ಮಾಡಿ ನಮ್ಗೆ ಎಷ್ಟು ಬೇಕೋ ಆದಷ್ಟು ಜನಕ್ಕೆಲ್ಲ ಕೊಡಕ್ಕಾಗುತ್ತೆ. ಮೊದಲೆಲ್ಲ ಕಾಲದಲ್ಲಿ
ಒಂದೊಂದ್ ಬಾಕ್ಸ್ ಹೌದು ಒಂದೊಂದ್ 10 ಕೆಜಿ ಕರ್ಜಿಕಾಯಿ, ಒಂದೊಂದ್ 10 ಕೆಜಿ ಚಕ್ಲಿ ಎಲ್ಲಾ ಮಾಡಿ ಬಂದವ್ರಿಗೆಲ್ಲಾರ್ಗು ಕವರ್ಗ್ ಹಾಕಿ ಕಳ್ಸೋರು. ಹೌದೌದು ಕವರ್ ತುಂಬಿ ಪ್ರತಿ ಒಬ್ರು ಯಾರೇ ಬಂದ್ರು ಕವರ್ಗ್ ಹಾಕಿ ಕಳ್ಸೋರು. ಸುತ್ತಮುತ್ತ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಬರ್ಲಿ, ನೆಂಟ್ರಿಸ್ಟಲ್ಲಿ ಬರ್ಲಿ, ರಿಲೇಷನ್ ಗಳಲ್ಲಿ ಬರ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಬರ್ಲಿ, ಎಲ್ರಿಗೂ ಸಮೇತ ಕೊಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಮನೇಲಿ ಮಾಡಿ ಎಡೆ ಇಟ್ಟದೆ ಕಷ್ಟ ಆಗಿದೆ. ಹೌದು ಆದ್ರೂ ನಾನ್ ಹೇಳೋದಿಷ್ಟೇ ಅಂದ್ರೆ ಕುರುಕು ತಿಂಡಿಗಳನ್ನು ಹೊರಗಡೆ ತರೋದಕ್ಕಿಂತ ಅವಾಯ್ಡ್ ಮಾಡಿ ಮನೇಲಿ ನೀವೇ ಸ್ನಾನ ಮಾಡಿ ಮನೇಲಿ ಎಷ್ಟು ಬೇಕೋ ಎಡೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿ. ಓಕೆ ಅಷ್ಟೇ ಮಾಡಿ ನಿಮ್ಮ ಇದರಿಂದ ಮಾಡಿ. ಈಗ ಹೊರಗಡೆ ನಾವು ತಂದಾಗ ಅದು ಎಷ್ಟು ದಿನ ಆಗಿರುತ್ತೋ ಪ್ಯಾಕಿಂಗ್ ಮಾಡಿ, ಅವ್ರು ಮಾಡ್ಬೇಕಾದ್ರೆ ಟೇಸ್ಟ್ ನೋಡ್ದೇನೆ ಪ್ಯಾಕಿಂಗ್ ಮಾಡಿರಲ್ಲ. ಓಕೆ ಹೌದೌದು ಅವ್ರ ಟೇಸ್ಟ್ ನೋಡಿ ಅವ್ರ ಟೇಸ್ಟ್ ಕೊಡ್ಬೇಕು ಅಂತಂದ್ರೆ ಟೇಸ್ಟ್ ಮಾಡ್ದೇನೆ ಪ್ಯಾಕಿಂಗ್ ಮಾಡಿರಲ್ಲ. ಅದರಿಂದ ಅದನ್ನ ಯಾರನ್ನು ಇವಾಗ ನಾವು ಪೂಜೆ ಮಾಡೋದಾಗ್ಲಿ, ನಾವ್ ಎಡೆ ಇಡೋದಾಗ್ಲಿ, ಮತ್ತೆ ತಿಂಡಿ ಮಾಡೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ ಯಾವ್ದು ಸಮೇತ ಬಾಯಿಗೆ ಟೇಸ್ಟ್ ಮಾಡಂಗಿಲ್ಲ. ಎಡೆ ಎಲ್ಲ ಇಟ್ಟು ಆಮೇಲೆ ಪೂಜೆ ಎಲ್ಲ ಆದ್ಮೇಲೆನೆ ಬಾಯಿಗೆ ಹಾಕೋಬೇಕು. ಉಪವಾಸ ಇಟ್ಟು ಪೂಜೆ ಮಾಡ್ಬೇಕು ಅದೆಲ್ಲ ಎಷ್ಟು ಮಟ್ಟಕ್ಕೆ ಸತ್ಯ ಅಕ್ಕ? ಹೌದು. ಇವಾಗ ಮನೇಲಿ ಮಗ ಸೊಸೆ ಆಗಿರ್ಲಿ, ಮೊಮ್ಮಕ್ಳಾಗಿರ್ಲಿ, ಒಂದೇ ರಕ್ತ ಇರುತ್ತೆ. ಅವ್ರ ಮನೇಲಿ ಯಾರ ಒಬ್ರು ಎಲ್ರು ಇರ್ಬೇಕು, ಫ್ಯಾಮಿಲಿ ಫುಲ್ ಇರ್ಬೇಕು ಅನ್ನೋದೇನಿಲ್ಲ. ಅದ್ರಲ್ಲಿ ಯಾರನ್ನು ಒಬ್ರು ಉಪವಾಸ ಇದ್ದು ಮಧ್ಯಾಹ್ನ ಎಡೆ ಹಾಕೊಂಡಿದ್ರೆ ಮಧ್ಯಾಹ್ನ ಗಂಟ ಉಪವಾಸ ಇರ್ಬೇಕು. ಇಲ್ಲ ಸಂಜೆ ಎಡೆ ಹಾಕೊಂಡಿದ್ರೆ ಸಂಜೆಗೂ ಉಪವಾಸ ಇದ್ದು ಮಾಡಿ. ನಾವ್ ಹಿರಿಕರು ಪಕ್ಷ ಮಾಡ್ಬೇಕಾದ್ರೆ ಅವ್ರಿಗೋಸ್ಕರ ಒಂದ್ ದಿವಸ ನಾವು ಉಪವಾಸ ಇರ್ಬೇಕು. ದೇವ್ರಿಗೋಸ್ಕರ ನಾವ್ ಎಷ್ಟೋ ದಿವಸ ಕೆಲವರು ಉಪವಾಸಗಳು ಇರ್ತಾರೆ. ಹೌದು ಅದಕ್ಕಿರ್ತಾರೆ. ದೇವ್ರಿಗೋಸ್ಕರ ಉಪವಾಸ ಇರ್ತಾರೆ. ಆದ್ರೆ ಹಿರಿಕರು ದೇವ್ರ ಸಮಾನದಲ್ಲಿ ಇರೋದ್ರಿಂದ ಅವ್ರಿಗೋಸ್ಕರ ನಾವು ಉಪವಾಸ ಇದ್ದಿ ಒಪ್ಪತ್ತು ಅಂತ ಬಿಟ್ಬಿಟ್ಟು ಎಡೆ ಹಾಕಿ ಪೂಜೆ ಮಾಡಾದ್ಮೇಲೆ ಊಟ ಮಾಡ್ಬೇಕು. ಮನೇಲಿ ಯಾರಾಗಿರ್ಬೋದು, ಮಗ ಸೊಸೆ ಆಗಿರ್ಬೋದು, ಇಲ್ಲ ಮಗ ಆಗಿರ್ಬೋದು, ಇಲ್ಲ ಮೊಮ್ಮಕ್ಳಾಗಿರ್ಬೋದು, ಯಾರನ್ನ ಒಬ್ರಾರ ಮಾಡಿದ್ರು ನಡೆಯುತ್ತೆ. ಆಮೇಲೆ ಮತ್ತೆ ಹೆಣ್ಮಕ್ಳು ಇವಾಗ ಗಂಡ್ಮಕ್ಳು ಇಲ್ಲ, ನಾವ್ ಹೆಣ್ಮಕ್ಳು ಇರೋದು, ನಮ್ ತಾಯಿಗೆ ಹೆಂಗ್ ಮಾಡೋದು, ನಮ್ ತಂದೆಗೆ ಹೆಂಗ್ ಮಾಡೋದು, ನಾವ್ ಮದ್ವೆ ಆಗೋಗಿದೆ, ನಾವ್ ಗಂಡನ ಮನೇಲಿ ಇದ್ದೀವಿ, ನಮ್ ಗಂಡನ ಮನೇಲಿ ಇದ್ ಮಾಡ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಗಂಡನ ಮನೇಲಿ ಹೋದಾಗ್ಲೂ ಅತ್ತೆ ಮಾವ ಇಲ್ಲ ಅಂದ್ರು ಅವ್ರಿಗೂ ಎಡೆ ಹಾಕ್ಬೇಕು, ಅಪ್ಪ ಅಮ್ಮ ಇಲ್ಲ ಅಂದ್ರೂ ಅವ್ರಿಗೂ ಎಡೆ ಹಾಕ್ಬೇಕು. ಹಂಗಂತ ಹೇಳ್ಬಿಟ್ಟು ಇವತ್ತು ಅತ್ತೆ ಮಾವನ್ಗೆ ಹಾಕ್ತೀನಿ, ನಾಳೆ ಅಪ್ಪ ಅಮ್ಮನ್ಗೆ ಹಾಕ್ತೀನಿ ಆತರ ಹಾಕ್ಬಾರ್ದು. ಎರಡೂ ಫೋಟೋನು ಇಟ್ಟು ಮಾಡ್ಬೋದು, ಇಲ್ಲ ಇಬ್ರು ಹೆಸರು ಎತ್ತಿ ಬಟ್ಟೆ ಇಟ್ಟು ಹೊಸ ಬಟ್ಟೆ ಇಟ್ಟು ಇದ್ ಮಾಡಿ ಪೂಜೆ ಮಾಡ್ಬೋದು. ಆದ್ರೆ ಇಡ್ಬೇಕಾದ್ರೆ ಇಂಥವ್ರ ಹೆಸರು ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ತಾಯಿ, ನಮ್ಮಪ್ಪ ಅವ್ರ ಹೆಸರುಗಳನ್ನ ಹೇಳಿ ಎಡೆ ಇಟ್ಟರೆ ಅವ್ರಿಗೆ ಸಲ್ಲುತ್ತೆ. ಹೆಸರು ಹೇಳ್ದೆ ಎಡೆ ಇಟ್ಟು ಇದ್ ಮಾಡಿದ್ರೆ ಹಿಂಗ್ ಮಾಮೂಲಿ ಫೋಟೋ ಇಲ್ಲ, ಫೋಟೋ ಇಟ್ಟಿದ್ರೆ ಫೋಟೋ ಮುಂದೆ ಇಟ್ಟು ಅವ್ರಿಗೆ ಎಡೆ ಅವ್ರಿಗೆ ಸಲ್ಲುತ್ತೆ. ಫೋಟೋ ಇಲ್ದಿರೋ ನಾರ್ಮಲ್ ಆಗಿ ಬಟ್ಟೆ ಇಟ್ಟು ಎಡೆ ಹಾಕ್ತಿವಿ. ಕೆಲವ್ರು ಏನು ಅಂತಂದ್ರೆ ಅವ್ರ ಸಂಪ್ರದಾಯ, ಅವ್ರ ಅತ್ತೆ ಮನೆಯಿಂದ ಏನ್ ರೂಢಿಸ್ಕೊಂಡ್ ಬಂದಿರ್ತಾರೋ ಬಟ್ಟೆ ಇಟ್ಟು ಎಡೆ ಹಾಕೋರು ಇದಾರೆ, ಫೋಟೋ ಇಟ್ಟು ಎಡೆ ಹಾಕೋರು ಇದಾರೆ, ಮತ್ತೆ ತುಂಬಿದ ಬಿಂದಿಗೆ ಮೇಲೆ ಇಟ್ಟು ಎಡೆ ಹಾಕೋರು ಇದಾರೆ. ಅವ್ರವ್ರ ಸಂಪ್ರದಾಯದಲ್ಲಿ ಏನ್ ಬಂದಿದ್ದು ಅದನ್ನ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಭಗವಂತ ಆಗ್ಲಿ ಹಿರಿಕರ ಆಶೀರ್ವಾದ ಆಗ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಅಕ್ಕ, 4-5 ಜನ ಹೆಂಗಸರು ಇರ್ತಾರೆ, ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ, ಮುಟ್ಟಾಗಿರ್ತಾರೆ. ಈ ತರ ಸುಖ ಇದ್ದಾಗ ಏನ್ ಮಾಡೋದು ಅಕ್ಕ? ಇವಾಗ ಮನೇಲಿ ಪೂಜೆ ಮಾಡ್ಬೋದಾ? ಪೂಜೆ ಮಾಡ್ಬೋದು, ಅದ್ರಿಂದ ಏನು ದೋಷ ಆಗುತ್ತೆ ಹಿರಿಯರ್ ಪೂಜೆ? ನಾನೇನ್ ಹೇಳ್ತೀನಿ ಅಂತಂದ್ರೆ ಇವಾಗ ದೇವ್ರ ಪೂಜೆ ಮಾಡಿದ್ರೆ ದೋಷ ಆಗುತ್ತೆ. ದೇವ್ರಗಳ ಪೂಜೆ ಮಾಡಿದ್ರೆ ದೋಷ ಆಗುತ್ತೆ. ಇವಾಗ ಅವಾಗಿನ ಕಾಲದವ್ರು ಅವ್ರು ರೂಢಿ ಮಾಡ್ಕೊಂಡ್ ಬಂದಿರೋ ಜಗತ್ತನ್ನು ನಾವು ಪ್ರಪಂಚ ಕಾಣ್ತಾ ಇದೀವಿ. ಅವರಿಂದಲೇ ನಾವ್ ಇರೋದಿಲ್ಲ. ಹೌದು, ಅವ್ರಿಲ್ಲ ಅಂದ್ರೆ ನಾವ್ ಇರೋದಿಲ್ಲ. ಅವಾಗಿನ ಸಂಪ್ರದಾಯ ಇವಾಗ ನಾನು ಹಿಂಗೆ ಇದಾಗಿದ್ದೀನಿ, ಮುಟ್ಟಾಗಿದ್ದೀನಿ, ನಾನು ಏನ್ ಮಾಡೋದು, ನಾನು ಎಡೆ ಹಾಕೋದ, ಇವಾಗ ನಮ್ಮ ಮನೆಯಿಂದ ಇನ್ನೊಬ್ರ ಮನೆಗೆ ಹೋಗಿ ಅನ್ನಕ್ಕೆ ಅದು ಇದ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ಮನೆಯಲ್ಲಿ ಆತರ ಆದ್ರೆ ಜಾಯಿಂಟ್ ಫ್ಯಾಮಿಲಿಯವರು ಮಾಡ್ಬೋದು, ಏನು ತೊಂದ್ರೆ ಆಗಲ್ಲ. ಅದು ಅಭಿಷೇಕ್ನ ಅದಂತೆ ಇದಂತೆ ಹಿಂಗಾಯ್ತು ಅದು ತಪ್ಪು. ಶ್ರದ್ಧಾ ಭಕ್ತಿ ನಿಯಮ ಈ ಮೂರು ಮಾಡಿದ್ರೆ ಏನೇ ಪಕ್ಷದಲ್ಲಿ ನೀವೇನೇ ಅಡಚಣೆ ಇರ್ಲಿ, ಒಂದು ಸೂತ್ರ ಇರ್ಲಿ, ಏನೇ ಇರ್ಲಿ ಭಗವಂತ ಆಶೀರ್ವದಿಸ್ತೀನಿ. ಥ್ಯಾಂಕ್ ಯು ಅಕ್ಕ. ನಾನ್ ಕರ್ದೆ ಅಂದ್ಬಿಟ್ಟು ಬಂದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿನ್ಗೆ ಏನ್ ಎಷ್ಟು ಮಟ್ಟ ತಿಳಿದಿದ್ಯೋ ಅದನ್ನ ಹೇಳ್ಕೊಟ್ಟಿದ್ಯಾ. ನಿನ್ ಟೈಮ್ ನ ನಮ್ಗೆ ಅಂತ ಮೀಸ್ಲಿಟ್ಟೆ ಸ್ವಲ್ಪ ಹೊತ್ತು. ನೀನು ತುಂಬಾ ಬಿಸಿ ಇದೆ ಇವತ್ತು ವರ್ಕ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳಕ್ ಇಷ್ಟಪಡ್ತೀಯ ನಮ್ಮ ವ್ಯೂವರ್ಸ್ಗೆ? ನಾನೇನ್ ಹೇಳ್ತೀನಿ ಅಂತಂದ್ರೆ, ನನಗೆ ತಿಳಿದಿರೋಂತ ವಿಷಯನ 4 ಜನಕ್ಕೆ ಸಹಾಯ ಆಗ್ಲಿ ಅಂತ ನನ್ ಫ್ರೆಂಡ್ ಕರೆದಿದ್ದಾರೆ ಅಂತ ನಾನು ಬಂದಿದ್ದೀನಿ. ನನ್ಗೆ ಎಷ್ಟೇ ಕೆಲಸ ಒತ್ತಡ ಇದ್ರು ಸಹಿತ ನಾನು ಇದಕ್ಕೆ 4 ಜನ ತಿಳಿದ್ರೆ ಮುಂದೆ ನಮ್ಮ ಜನರೇಷನ್ ಅಲ್ಲಿ ಮುಂದೆ ಬದಲಾಗ್ತಾರೆ ಜನ.
ಮೊದ್ಲಿನ ತರ ಇವಾಗಿನ ಇದ್ರಲ್ಲಿ ಇಲ್ಲ. ಹೌದು. ಯಾರು ಇವತ್ತಿದ್ದವರು ನಾಳೆ ಎದ್ದೋಳ್ತಾರೆ ಅನ್ನೋದಿಲ್ಲ. ನಾಳೆ ನಮ್ಮ ಮಕ್ಳನ್ನ ನಾವು ರೂಢಿಸಿದ್ರೆ ಮುಂದೆ ಅವ್ರ ಫ್ಯೂಚರ್ ಅಲ್ಲಿ ಅವ್ರ ಮಕ್ಳನ್ನ ರೂಢಿಸ್ತಾರೆ. ಹೌದು. ನಾವೇನ್ ಸುಮ್ನೆ ಕೂತಿರ್ತೀವೋ ನಮ್ಮ ಮಕ್ಳಿಗೆ ಏನು ಇದಾಗೋದಿಲ್ಲ. ಅದಕ್ಕೋಸ್ಕರ ನಾನು ಜನಕ್ಕೆ ತಿಳಿಸ್ಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಹಂಗ್ ಇದ್ ಮಾಡಿ ನನ್ನ ಫ್ರೆಂಡ್ ನನ್ನ ಕರ್ಸಿದ್ದಾರೆ. ಅವ್ರ ಚಾನಲ್ ಅವ್ರ ಇದಕ್ಕೂ ನಾವು ಕೃತಜ್ಞತೆ ಹೇಳ್ತೀವಿ. ಅವ್ರು ನನ್ನ ಕರ್ಸಿ ಮಾತಾಡಕ್ ಹೇಳಿದ್ದಾರೆ ಅಂತಂದಾಗ ನನ್ಗೆ ತುಂಬಾ ಖುಷಿ ಆಯ್ತು. ಆದ್ರೆ ನನ್ಗೆ ಎಷ್ಟೇ ಕೆಲಸ ಒತ್ತಡ ಇದ್ರು ನಾನು ಹೋಗ್ಲೇಬೇಕು, ನಾನ್ ಮಾಡ್ಲೇಬೇಕು, ನಾನು ನನಗೆ ಹೆಲ್ಪ್ ಆಗ್ಲೇಬೇಕು ಅನ್ನೋದು ಹೇಳಿತ್ತು. ಇದು ನಾನು ಹೇಳಿರೋದೇನಾರ ನಿಮ್ಗೆ ಸರಿ ಅನ್ಸಿದ್ರೆ ನಿಮ್ಮ ಜೀವನದಲ್ಲಿ ರೂಪಿಸ್ಕೊಂಡು ನಿಮ್ ಮಕ್ಳು ಮರಿಗೆ ಇದ್ ಮಾಡ್ಕೊಂಡು ಮುಂದೆ ಫ್ಯೂಚರ್ ಅಲ್ಲಿ ನೀವು ಚೆನ್ನಾಗಿರ್ಬೇಕು ಅನ್ನೋ ನನಗೆ ಅಂತ ಇದೆ. ಅದಕ್ಕೋಸ್ಕರ ಇವತ್ತು ಚಾನಲ್ಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಗಂಟ ಬಂದು ನೀನ್ ನನ್ಗೆ ಇಷ್ಟೆಲ್ಲ ಸಪೋರ್ಟಿವ್ ಆಗಿ ಮಾತಾಡಿ ನನ್ನ ಚಾನಲ್ಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಹೋಪ್ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ನಮಗೆ ತಿಳುವಳಿಕೆ ಇರೋ ಅಷ್ಟನ್ನ ನಾನು ನಿಮಗೆ ವಿಡಿಯೋ ಮೂಲಕ ರೀಚ್ ಮಾಡ್ತಾ ಇದ್ದೀನಿ, ಅದು ನನ್ನ ಚಾನಲ್ ಮೂಲಕ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಜವಾಗ್ಲೂ ಇದರಲ್ಲಿ ಏನಾದರೂ ನಾವು ಮಿಸ್ ಮಾಡಿದರೆ ಅದನ್ನು ಇನ್ನೂ ಏನು ಮಾಡಬೇಕಿತ್ತು, ಏನು ಹೇಳಬೇಕಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾವು ಕೂಡ ನಮಗೆ ಗೊತ್ತಿಲ್ಲ ಅಂದರೆ ಅದನ್ನು ನಾವು ಕೂಡ ತಿಳ್ಕೊತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.